ದೇವೇಗೌಡರಿಗೆ ಕೊಡ್ಬೇಕಾದ ಕ್ರೆಡಿಟ್ 1% ಕಡಿಮೆ ಮಾಡಲ್ಲ. ಯಾಕೆಂದ್ರೆ ನಮ್ಮ ಅಪ್ಪನೇ ದೇವೇಗೌಡರ ಅಭಿಮಾನಿಯಾಗಿದ್ರು. ನಾನು 1000 ಸರಿ ಹೇಳಿದ್ದೀನಿ. ನಮ್ಮ ಅಪ್ಪನ ಮಾತು ಕೇಳಿದ್ರೆ ನಾನು ದೊಡ್ಡಗೌಡ್ರಿಗೆ ಜಯ ಎಂದು, ಸಣ್ಣ ಗೌಡ್ರಿಗೆ ಜಯ ಎಂದು, ಮರಿಗೌಡ್ರಿಗೆ ಜಯ ಅಂತಿದ್ದೆ. MLA ಆಗಕ್ಕೆ ಆಗ್ತಾನೆ ಇರಲಿಲ್ಲ, ಮಂತ್ರಿ ಆಗಕ್ಕೆ ಆಗ್ತಾನೆ ಇರಲಿಲ್ಲ ಅಂತ 1000 ಸರಿ ಹೇಳಿದ್ದೀನಿ. ನಾನು ನಮ್ಮ ಅಪ್ಪನ ಮಾತು ಕೇಳದೇ ಇದ್ದಿದ್ರಿಂದ ಇಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಹೇಳ್ಕೊಡ್ತು. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ರೈತರ ಮಗ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ 4 ಸರಿ MLA ಆಗಿ ನಿಂತಿದ್ದೀನಿ. ನಮ್ಮ ಅಪ್ಪನ ಮಾತು ಕೇಳಿದ್ರೆ. ನಮಸ್ಕಾರ, ನಾನು ನಿಮ್ಮ DM ಗೌಡ. ಕಾಲಾಯ ತಸ್ಮೈ ನಮಃ. ರಾಜಕಾರಣದಲ್ಲಿ ಯಾರು ಶತ್ರುಗಳು ಇಲ್ಲ, ಯಾರು ಮಿತ್ರರು ಇಲ್ಲ ಎನ್ನುವ ಎಲ್ಲ ಕಾಲಕ್ಕೂ ಒಪ್ಪುವಂತಹ ಈ ಮಾತು ಈ ಒಂದು ವಿಡಿಯೋಗೆ ಸಾಕ್ಷಿಯಾಗಿ. ಕಳೆದ ವರ್ಷ ಸದನದಲ್ಲಿ, ಸದ್ಯ ಈಗ ಅವರು ಸದನದಲ್ಲಿ, ಕಳೆದ ವರ್ಷ ಸದನದಲ್ಲಿದ್ದ ಮಾಜಿ ಸಚಿವ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸದನದ ಒಳಗಡೆ. ನನ್ನ ತಂದೆಯವರು ಹೇಳ್ತಾ ಇದ್ರು, ದೇವೇಗೌಡರ ಪಕ್ಷ ಸೇರ್ಕೋ, ನೀನು MLA ಆಗ್ತೀಯಾ, ರಾಜಕಾರಣದಲ್ಲಿ ವೇಗವಾಗಿ ಬೆಳಿಬಹುದು. ಆದ್ರೆ ನಾನು ನಮ್ಮ ತಂದೆ ಮಾತನ್ನ ಧಿಕ್ಕರಿಸಿ ಬಿಜೆಪಿ ಸೇರಿದೆ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ ಕಿ ಅನ್ನುವ ಘೋಷಣೆ ಕೂಗಿದೆ. 4 ಬಾರಿ MLA ಆದೆ, 2 ಬಾರಿ ಸಚಿವನಾದೆ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ದೊಡ್ಡ ಸ್ಥಾನಕ್ಕೆ ಏರಿದೆ. ಇದೆಲ್ಲ ಸಾಧ್ಯವಾಗಿದ್ದು ಭಾರತೀಯ ಜನತಾ ಪಕ್ಷದಿಂದ. ದೇವೇಗೌಡರ ಪಕ್ಷ ಸೇರಿದ್ರೆ ನಾನು ಮರಿಗೌಡ್ರಿಗೆ, ದೊಡ್ಡ ಗೌಡ್ರಿಗೆ, ಸಣ್ಣ ಗೌಡ್ರಿಗೆ, ಎಲ್ಲ ಗೌಡ್ರಿಗೆ ಜೈ ಜೈ ಅಂತ ಕಾಲಹರಣ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಇಲ್ಲಿ 4 ಬಾರಿ ಆದ್ರೂ ಶಾಸಕನಾಗಿದ್ದೇನೆ. ಅಲ್ಲಿ ಯಾವುದೇ ಸ್ಥಾನಮಾನ ಸಿಗ್ತಾ ಇರ್ಲಿಲ್ಲ. ಅಂದು ದೇವೇಗೌಡ ಮತ್ತು ಅವರ ಕುಟುಂಬವನ್ನು, ಅವರ ಪಕ್ಷವನ್ನು ಸದನದ ಒಳಗೆ ಟೀಕಿಸಿದ್ದ CT ರವಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ್ರು. ಈಗ 2024ರಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಅಂದು ದೇವೇಗೌಡರನ್ನೇ ತೆಗಳಿದ್ದಂತಹ CT ರವಿ ಇಂದು ಅವರ ಪುತ್ರ HD ಕುಮಾರಸ್ವಾಮಿ ಅವರು ಅವರ ಬಿಡದಿಯ ತೋಟದ ಮನೆಗೆ ಭೇಟಿ ನೀಡಿ, ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಿಂದ ನನಗೆ ಟಿಕೆಟ್ ಕೊಡಿಸಲು ನೀವು ಬಿಜೆಪಿ ಹೈಕಮಾಂಡ್ ಜೊತೆ ಮಾತನಾಡಿ ಎನ್ನುವ ಹೊಂದಾಣಿಕೆಯ ರಾಜಕಾರಣಕ್ಕೆ ಇಷ್ಟು ಬೇಗ ಬಂದರ CT ರವಿ ಅನ್ನುವ ಚರ್ಚೆಯೂ ಕೂಡ ರಾಜಕಾರಣದಲ್ಲಿ ನಡೀತಾ ಇದೆ. ಅದಕ್ಕೆ ಹೇಳೋದು ಕಾಲಾಯ ತಸ್ಮೈ ನಮಃ. ರಾಜಕಾರಣದಲ್ಲಿ ಯಾರೂ ಶತ್ರುಗಳು ಇಲ್ಲ, ಯಾರೂ ಮಿತ್ರರಿಲ್ಲ. ಆಯಾ ಸಂದರ್ಭಕ್ಕನುಗುಣವಾಗಿ ಅವರು ಶತ್ರುಗಳು ಆಗ್ತಾರೆ, ಮಿತ್ರರು ಆಗ್ತಾರೆ ಅನ್ನೋದಕ್ಕೆ CT ರವಿ ಅವರು ತಾಜಾ ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ನಿಂತುಕೊಳ್ತಾರೆ. ಅಂದು ಅವರಲ್ಲಿದ್ದ ಆ ವೇಗ, ರಾಜಕಾರಣದ ಉಚ್ಛಾಯ ಸ್ಥಿತಿಯಲ್ಲಿದ್ದೆ ನಾನು, ಬಿಜೆಪಿ ನನ್ನನ್ನು ಏನೋ ಮಾಡುತ್ತೆ ಅನ್ನುವ ಭ್ರಮೆಯಲ್ಲಿ JDS ಮತ್ತು JDS ಪಕ್ಷದ ವರಿಷ್ಠರನ್ನು ತೆಗಳಿದಂತಹ CT ರವಿ ಇವತ್ತು ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿದ್ದಾರಲ್ಲ. ಅಂದ್ರೆ ಇಂದು ಮರಿಗೌಡ್ರಿಗೆ ಜೈ ಅನ್ನಲು ಹೋಗಿದ್ರ, ದೊಡ್ಡಗೌಡ್ರಿಗೆ ಜೈ ಅಂತಿದಾರ? ಎಲ್ಲ ಪ್ರಶ್ನೆಗಳು ಬಿಜೆಪಿ ಕಾರ್ಯಕರ್ತರ ಆದಿಯಾಗಿ ನಾಡಿನ ಜನರನ್ನ ಕಾಡ್ತಾ ಇದೆ. ಇದನ್ನ JDS ನ ಕಾರ್ಯಕರ್ತರು, JDS ನ ನಾಯಕರು ಯಾವ ರೀತಿ ಇದನ್ನ ಸ್ವೀಕರಿಸ್ತಾರೆ ಅನ್ನೋದು ಕೂಡ CT ರವಿ ಅವರ ಈ ದ್ವಂದ್ವ ನಡೆ ಮೇಲೆ ನಿಂತಿದೆ. ಹಾಗಾದ್ರೆ ಒಂದೇ ಒಂದು ಲೋಕಸಭಾ ಟಿಕೆಟ್ಗಾಗಿ ಮರಿಗೌಡರಿಗೆ ಜೈ ಎನ್ನಲು ಕೂಡ ಮಾನಸಿಕವಾಗಿ ಸಿದ್ಧರಾದ್ರ CT ರವಿ ಅಂದು ಪರಿವಾರವಾದದ ವಿರುದ್ಧ ಬಹುದೊಡ್ಡ ಧ್ವನಿಯಲ್ಲಿ ಮಾತನಾಡ್ತಿದ್ದಂತಹ CT ರವಿ ಕೇವಲ ರಾಜಕಾರಣಕ್ಕಾಗಿ, ರಾಜಕೀಯ ಸ್ಥಾನಮಾನಕ್ಕಾಗಿ ಆ ಸಿದ್ಧಾಂತವನ್ನು ಪಕ್ಕಕ್ಕಿಟ್ಟು ಕುಮಾರಸ್ವಾಮಿ ಅವರನ್ನು ಅವರ ತೋಟದ ಮನೆಯಲ್ಲಿ ಭೇಟಿಯಾಗ್ತಿದ್ದಾರೆ ಅಂತಂದ್ರೆ ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಯಾವಾಗ್ಲೂ ಅದು ಹರಿಯುತ್ತಿರುತ್ತೆ ಅನ್ನುವುದಕ್ಕೆ ಈ ಒಂದು ಘಟನೆ ಅಥವಾ ಈ ಒಂದು ವಿಡಿಯೋ ಸಾಕ್ಷಿನ ಅನ್ನೋದು ಕೂಡ ಜನರನ್ನು ಕಾಡ್ತಾ ಇದೆ. ಯಾವುದೇ ಪಕ್ಷ ಆಗಿರ್ಬೋದು, ಸಿದ್ಧಾಂತ ಆಗಿರ್ಬೋದು, ರಾಜಕಾರಣ ಆಗಿರ್ಬೋದು, ಇದು ಕೇವಲ ಮಾತಿಗೆ ಮಾತ್ರ ಸೀಮಿತ. ಅಧಿಕಾರ ಅಂತ ಬಂದ್ರೆ ಎಲ್ಲರೂ ಒಳಗೆ ಒಂದು ಅನ್ನುವುದನ್ನು ಕೂಡ CT ರವಿ ಅವರು ಪರೋಕ್ಷವಾಗಿ ಸಾರ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗಾದ್ರೆ CT ರವಿ ಅವರ ಅಂದಿನ ಹೇಳಿಕೆಗೂ ಇಂದು ಅವರ ನಡವಳಿಕೆಗೂ ಜನ ಏನು ಉತ್ತರ ಕೊಡ್ತಾರೆ? ಉಡುಪಿ ಚಿಕ್ಕಮಗಳೂರಿನ ಜನ ಅವರನ್ನು ಸ್ವೀಕರಿಸ್ತಾರ? ದೊಡ್ಡಗೌಡರ ಕುಟುಂಬ, JDS ಮತ್ತು ಕುಮಾರಸ್ವಾಮಿ, CT ರವಿ ಅವರ ಧಾಟಿಯಲ್ಲೇ ಹೇಳುವುದಾದ್ರೆ ದೊಡ್ಡಗೌಡರು, ಮರಿಗೌಡರು, ಸಣ್ಣ ಗೌಡರು CT ರವಿ ಅವರ ಈ ನಡೆಯನ್ನ ಯಾವ ರೀತಿ ಅವರು ಸ್ವೀಕರಿಸ್ತಾರೆ